ಲಾಂಗನ್ನ ಹಿಡಿದು ರಾಡಿ ಎಬ್ಬಿಸಿಕೊಂಡಿರುವಂತಹ ಕಿರುತೆರೆಯ ಇಬ್ಬರು ನಟರನ್ನ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗುತ್ತೆ. ಮಚ್ಚಿಡಿದು ರೀಲ್ಸ್ ಮಾಡಿದಂತಹ ಆರೋಪ ವಿನಯ್ ರಜತ್ ಬೇಲರ್ಜಿ ವಿಚಾರಣೆ. 7 ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಜಾಮೀನು ನೀಡದಂತೆ ಸರ್ಕಾರಿ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಈ ಪ್ರಕರಣ ಸಾಬೀತಾದರೆ 7 ವರ್ಷ ಶಿಕ್ಷೆ. ಹೀಗಾಗಿ ಜಾಮೀನನ್ನು ನೀಡದಂತೆ ವಕೀಲರು ವಾದವನ್ನು ಮಾಡಿರುವಂತಹದ್ದು. ಪೊಲೀಸ್ ಕಸ್ಟಡಿಗೆ ಆರೋಪಿ ಪರ ವಕೀಲರು ಆಕ್ಷೇಪವನ್ನು ಎತ್ತುತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಜಾಮೀನನ್ನು ನೀಡುವಂತಹ ಪ್ರಕರಣ. ಹಾಗಾಗಿ ನಮ್ಮ ಕಕ್ಷಿದಾರರಿಗೆ ಜಾಮೀನನ್ನು ಕೊಡಬೇಕು. ಪೊಲೀಸರು ಸುಳ್ಳು ಮಾಹಿತಿಯನ್ನು ಕೊಡುವ ಕೆಲಸ ಮಾಡಿದ್ದಾರೆ. ರಿಮ್ಯಾಂಡ್ ಕಾಪಿಯಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ವಾದವನ್ನು ಮಂಡಿಸಿದ್ದಾರೆ. ಇಬ್ಬರಿಗೂ ಕೂಡ ಜಾಮೀನನ್ನು ನೀಡುವಂತೆ ಆರೋಪಿ ಪರ ವಕೀಲರು ವಾದವನ್ನು ಮಂಡಿಸಿರುವಂತಹದ್ದು. ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಧೀಶರು ಯಾವ ರೀತಿಯ ಆದೇಶ ಸೂಚನೆಯನ್ನು ಕೊಡ್ತಾರೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. 7 ದಿನ ನಮ್ಮ ಕಸ್ಟಡಿಗೆ ಕೊಡಿ ಅಂಥೇಳಿ ಸರ್ಕಾರಿ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಜೊತೆಗೆ ಇದೊಂದು 7 ವರ್ಷ ಶಿಕ್ಷೆಯನ್ನು ಕೊಡಬಹುದಾದಂತಹ ಪ್ರಕರಣ. ಹಾಗಾಗಿ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಬಾರ್ದು ಅಂಥೇಳಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಮತ್ತೊಂದು ಕಡೆ ವಿನಯ್ ಮತ್ತು ರಜತ್ಗೆ ಯಾಕಾಗಿ ಜಾಮೀನು ಮಂಜೂರಾಗಬೇಕು ಅಂಥೇಳಿ ಅವರ ಪರ ವಕೀಲರು ಕೂಡ ಪ್ರತಿವಾದವನ್ನು ಮಂಡಿಸಿದ್ದಾರೆ. ಈಗ ನ್ಯಾಯಾಲಯದ ಆದೇಶ, ನ್ಯಾಯಮೂರ್ತಿಗಳ ಸೂಚನೆ ಏನಾಗಿರುತ್ತೆ ಎನ್ನುವಂತಹ ಕುತೂಹಲ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಕೈಯಲ್ಲಿ ಲಾಂಗನ್ನು ಹಿಡಿದುಕೊಂಡು ರೀಲ್ಸ್ ಮಾಡಿದ್ರು ರಜತ್ ಮತ್ತು ವಿನಯ್. ಅವರ ಜಾಮೀನು ಅರ್ಜಿ ವಿಚಾರಣೆ ಈಗ ಕೋರ್ಟ್ನಲ್ಲಿ ಆಗ್ತಾ ಇದೆ. ಆರೋಪಿ ಪರ ವಕೀಲರಿಂದ ಈಗ ನ್ಯಾಯಾಧೀಶರ ಎದುರು ವಾದ ಮಂಡನೆ ಆಗ್ತಾ ಇದೆ. ಇದೇನು ಕೊಲೆ ಅಲ್ಲ, ರಾಬರಿ ಪ್ರಕರಣ ಕೂಡ ಅಲ್ಲ. ರೀಲ್ಸ್ಗಾಗಿ ಈ ರೀತಿ ಮಾಡಿದ್ದಾರೆ. ಅವರು ಬಳಸಿರುವಂತಹದ್ದು ಅಸಲಿ ಮಚ್ಚಲ್ಲ. ಅವರ ಉದ್ದೇಶ ಶಾಂತಿ ಭಂಗ ಮಾಡೋದು ಕೂಡ ಆಗಿರಲಿಲ್ಲ. ಇಬ್ಬರಿಗೂ ಕೂಡ ಜಾಮೀನು ಮಂಜೂರು ಮಾಡಬೇಕು ಅಂಥೇಳಿ ಆರೋಪಿಗಳ ಪರ ವಕೀಲರು ಈಗ ಮನವಿಯನ್ನು ಮಾಡಿಕೊಂಡಿರುವಂತಹದ್ದು, ವಾದವನ್ನು ಮಾಡಿರುವಂತಹದ್ದು. ಮತ್ತೊಂದು ಕಡೆ ಇವರಿಬ್ಬರಿಗೂ ಕೂಡ ಯಾಕೆ ಬೇಲನ್ನು ಮಂಜೂರು ಮಾಡಬಾರ್ದು ಅಂಥೇಳಿ ಸರ್ಕಾರಿ ವಕೀಲರು ಕೂಡ ವಾದವನ್ನು ಮಂಡಿಸಿದ್ದಾರೆ. ಈಗ ಕೋರ್ಟ್ನ ಆದೇಶ ಏನಾಗಿರುತ್ತೆ? ಇಬ್ಬರು ಕಿರುತೆರೆ ನಟರಿಗೆ ಬಿಗ್ ರಿಲೀಫ್ ಸಿಗುತ್ತಾ ಅಥವಾ ಮತ್ತಷ್ಟು ಸಂಕಷ್ಟ ಜಾಸ್ತಿ ಆಗುತ್ತಾ? ಒಂದು ವೇಳೆ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದೇ ಆದರೆ ಇಬ್ಬರಿಗೂ ಕೂಡ ಮತ್ತಷ್ಟು ಸಂಕಷ್ಟಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಕೋರ್ಟ್ ಒಂದು ವೇಳೆ ಇಬ್ಬರಿಗೂ ಕೂಡ ಜಾಮೀನನ್ನು ಮಂಜೂರು ಮಾಡಿದ್ದೇ ಆದರೆ ಇಬ್ಬರಿಗೂ ಕೂಡ ಬಿಗ್ ರಿಲೀಫ್ ಸಿಗುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಇಬ್ಬರ ಜಾಮೀನು ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗುತ್ತೆ. ಕೋರ್ಟ್ನ ಕಲಾಪದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ವಾದ ಪ್ರತಿವಾದ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ? ಪ್ರೇಮ್, 24ನೇ ACMM ಹಾಲ್ನಲ್ಲಿ ಈಗ ಇಬ್ಬರು ಆರೋಪಿಗಳು ಅಂದರೆ ವಿನಯ್ ಮತ್ತು ರಜತ್ ಇಬ್ಬರನ್ನು ಕೂಡ ಕೆಲವೇ ಕ್ಷಣಗಳ ಹಿಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂಥದ್ದು. ಈ ವೇಳೆಯಲ್ಲಿ ಆರೋಪಿಗಳ ಪರ ವಕೀಲರು ಕೂಡ ವಾದ ಮಾಡ್ತಾರೆ. ಅವರು ಮೊದಲಿಗೆ ವಾದ ಮಾಡಿದಂಥ ವೇಳೆಯಲ್ಲಿ ಅಂದರೆ ಇದು ರೀಲ್ಸ್ಗೋಸ್ಕರ ಅಂದರೆ ಆ ಸ್ಟುಡಿಯೋ ಅಂದರೆ ನಾಗರಭಾವಿಯ ಸ್ಟುಡಿಯೋ ಏನಿದೆ ಅಲ್ಲಿ ಒಂದು ರಿಯಾಲಿಟಿ ಶೋ ನಡೀತಾ ಇದೆ. ಅದರಲ್ಲಿ ರಜತ್ತು ನಟ ದರ್ಶನ್ ಪಾತ್ರ ಮಾಡ್ತಿದ್ದಾರೆ ಮತ್ತು ಇನ್ನೊಬ್ಬರು ವಿನಯ್ ಏನಿದ್ದಾರೆ ಅವರು ಆ ಪುಷ್ಪ ತೆಲುಗು ಸಿನಿಮಾದ ಪುಷ್ಪ ಪಾತ್ರ ಮಾಡ್ತಾ ಇರುವಂಥದ್ದು. ಹಾಗಾಗಿ ಅದೇ ಕಾರಣಕ್ಕೆ ಅವರು ಫೇಕ್ ಫೈಬರ್ ಲಾಂಗನ್ನು ತೆಗೆದುಕೊಂಡು ಅದರಲ್ಲಿ ಆಕ್ಟಿಂಗ್ ಮಾಡಿದ ನಂತರದಲ್ಲಿ ಹೊರಗಡೆ ಬಂದು ಅವರು ಫೈಬರ್ ಲಾಂಗಿಂದ ರೀಲ್ಸ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ರಿಯಲ್ ಮಚ್ ಬಳಸಿಲ್ಲ ಅಂತ ಅವರು ವಾದ ಮಾಡಿರುವಂಥದ್ದು. ಅಷ್ಟೇ ಅಲ್ಲದೆ ಪೊಲೀಸರು ಕೂಡ ಮಿಸ್ಲೀಡ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮೊದಲಿಗೆ ಪ್ರಕರಣ ದಾಖಲು ಮಾಡಿಕೊಂಡು ವಿಚಾರಣೆ ಕರೆದಂಥ ವೇಳೆಯಲ್ಲಿ ಅದು ಫೈಬರ್ ಮಚ್ಚು ಅಂತ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಗೊತ್ತಾಗಿತ್ತು. ನಂತರದಲ್ಲಿ ಬಿಟ್ಟು ಕಳಿಸಿದ್ರು. ಯಾವಾಗ ಮಾರನೇ ದಿವಸಕ್ಕೆ ಮತ್ತೆ ಅವರು ಇದು ಒರಿಜಿನಲ್ ಮಚ್ಚು ಅಂತ ಮತ್ತೆ ನೋಟಿಸ್ ನೀಡ್ತಾರೆ, ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಪೊಲೀಸರ ನಡವಳಿಕೆ ಮೇಲೇ ನಮಗೆ ಸಂಶಯ ಇದೆ, ಫೈಬರ್ ಮಚ್ಚು ಬಳಸಿರುವಂಥದ್ದು ಅಂತ ಅವರ ಪರ ವಕೀಲರು ವಾದ ಮಾಡ್ತಾರೆ. ಆದರೆ ಇದಕ್ಕೆ ಸರ್ಕಾರಿ ಪರ ವಕೀಲರು ಕೂಡ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯಾಗಿ ಮಾರಕಾಸ್ತ್ರಗಳನ್ನು ಹಿಡಿದು ರೀಲ್ಸ್ ಮಾಡುವಂಗಿಲ್ಲ, ಮತ್ತು ಅದು ಫೈಬರು ಅಥವಾ ಒರಿಜಿನಲ್ ಮಚ್ಚು ಅನ್ನೋದು ಇನ್ನೂ ತಿಳಿಬೇಕಾಗಿರುವಂಥದ್ದು. ಅವರ ಪತ್ನಿ ಅಕ್ಷತಾ ಏನಿದ್ದಾರೆ ಅವರು ಫೈಬರ್ ಮಚ್ಚನ್ನು ಪೊಲೀಸರಿಗೆ ಹಾಜರುಪಡಿಸಿ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಇನ್ನೂ ಕೂಡ ಅವರು ಬಳಸಿದಂಥ ಮಚ್ಚು ಯಾವುದು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಗಬೇಕಾಗಿದೆ. ಮತ್ತು ಅವರನ್ನು ಹೆಚ್ಚಿನ ವಿಚಾರಣೆ ಕೂಡ ಅವಶ್ಯಕತೆ ಇರೋ ಕಾರಣಕ್ಕಾಗಿ ಮತ್ತೆ 7 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅಂತ ಕೂಡ ಮನವಿ ಮಾಡ್ಕೋತಾ ಇರುವಂಥದ್ದು. ಇವಾಗ ಎರಡೂ ಕಡೆ ಪರ ವಕೀಲರು ಪರ ಮತ್ತು ಪ್ರತಿವಾದ ಕೂಡ ನಡೀತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಮತ್ತೆ ನ್ಯಾಯಾಂಗ ಬಂಧನನ ಅಥವಾ ಜಾಮೀನ ಅಥವಾ ಕಸ್ಟಡಿಗೆ ಕೊಡ್ತಾರ ಅನ್ನೋದು ಗೊತ್ತಾಗಬೇಕಾಗಿದೆ. ಪ್ರೇಮ್.